ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಏನಾಗ್ತದೆ, ವೈಷ್ಣು ಮತ್ತು ಕೀರ್ತಿ ನಡುವೆ ಇರೋ ಪ್ರೀತಿಯ ಸಂಬಂಧ ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗೋ ಸಮಯ ಬರ್ತಿದ್ರ, ಅಥವಾ ಇಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನಲ್ಲಿ ಬರುವ ಅತಿಥಿಗಳು ಯಾರಾಗಿರ್ಬೋದು, ಈ ಕಡೆ ಸೆರಗು ಕಟ್ಟು ನಿಂತಿರೋ ಲಕ್ಷ್ಮಿ ಕೀರ್ತಿಗೆ ಪಾಠ ಕಲಿಸೋದು ಹೇಗೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಬೆಸ್ಟ್ ದಂಪತಿಗಳು, ಸೂಪರ್ ದಂಪತಿಗಳಾಗಿ ಸೆಲೆಕ್ಟ್ ಆಗ್ತಾರೆ. ಬಟ್ ಇದು ತುಂಬಾ ಆಶ್ಚರ್ಯ ತರಿಸುತ್ತೆ ಕೀರ್ತಿಗೆ, ಬಿಕಾಸ್ ಈ ಒಂದು ರೌಂಡಿಂದ ಹೊರಗಡೆ ಇರೋ ಇವರಿಬ್ಬರು ಗೆಲ್ಲೋಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಸಿಕ್ಕೋ ಉತ್ತರ, ಒಂದು ಸಂಸಾರ ಚೆನ್ನಾಗಿರಬೇಕು ಅಂದರೆ ಪ್ರೀತಿ, ನಂಬಿಕೆ, ವಿಶ್ವಾಸ, ಸಹನೆ ಇರಬೇಕು. ಅದು ಈ ಒಂದು ಜೋಡಿಲಿ ಪ್ರತಿ ಹಂತದಲ್ಲೂ ಕೂಡ ಕಾಣಿಸ್ತದೆ. ನಾವೊಂದು ಕಾಂಪಿಟೇಷನ್ನ ಇಟ್ಟಿದ್ದು ಜಸ್ಟ್ ಅದನ್ನು ನೋಡೋದಕ್ಕೆ ಹೊರತು ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇವರೇ ಸೂಪರ್ ದಂಪತಿ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಪ್ರಶಸ್ತಿನ ಲಕ್ಷ್ಮಿಗೆ ಡೆಡಿಕೇಟ್ ಮಾಡ್ತಾನೆ ವೈಷ್ಣು. ಬಟ್ ಇಲ್ಲಿ ಕಾವೇರಿ ಮತ್ತು ಕೃಷ್ಣ ಅವ್ರಿಗೆ ಇಲ್ಲಿ ತಾವು ಸೋತದ್ರಿಂದ ಬೇಜಾರು ಆಗಿದ್ರು ಕೂಡ ಇಲ್ಲಿ ಕಾವೇರಿ ಅವ್ರಿಗೆ ಸಿಡ್ದು ಹೋಗ್ತದ್ರೆ, ಕೃಷ್ಣ ಅವ್ರಿಗೆ ತನ್ನ ಮಗ ಮತ್ತು ಸೊಸೆ ಗೆದ್ರು ಅನ್ನೋ ಖುಷಿನೇ ಆಗ್ತದೆ. ಬಟ್ ಇಲ್ಲಿ ಕೀರ್ತಿಗೆ ಹುಚ್ಚಿಡಿತದೆ. ನಾಟ್ ಓನ್ಲಿ ಕೀರ್ತಿ, ಇಲ್ಲಿ ವೈಷ್ಣವ್ಗೂ ಕೂಡ ಹುಚ್ಚಿಡಿತದೆ. ಬಿಕಾಸ್ ಅಲ್ಲಿ ಲಕ್ಷ್ಮಿ ತನ್ನನ್ನೇ ಮೊದಲ ಪ್ರೀತಿ ಅಂದದ್ದು. 100 ವರ್ಷ ಆದರೂ ಕೂಡ ನೀವೇ ನನ್ನ ಗಂಡನಾಗಿ 100 ಜನ್ಮಕ್ಕೂ ಬರಬೇಕು ಅಂದದ್ದು, ನಿಮ್ಮನ್ನೇ ನಾನು ಮೊದಲೇ ಇಷ್ಟಪಟ್ಟಿದ್ದೆ ಅಂದದ್ದು, ಐ ಲವ್ ಯು ಅಂತ ಹೇಳಿದ್ದು. ಇಷ್ಟು ಇನ್ನೋಸೆಂಟ್ ಆಗಿ ನನ್ನನ್ನು ನಂಬಿ ಲವ್ ಮಾಡ್ತಿದ್ದಾರೆ. ಆದರೆ ನಾನು ಕೊಟ್ಟ ಮಾತನ್ನೇ ಉಳಿಸ್ಕೋತಿಲ್ಲ. ನಾನು ಎಂಥ ತಪ್ಪು ಮಾಡ್ತಿದ್ದೀನಿ. ಅವತ್ತು ಹೊಸ ಜೀವನ ಶುರು ಮಾಡೋಣ, ಇಬ್ಬರು ಮದುವೆ ಆಗೋಣ ಅಂತ ಹೇಳಿದ್ದು ನಾನು ಇವತ್ತು ಅದೇ ಹಳೆ ನೆನಪಲ್ಲಿ ಲಕ್ಷ್ಮಿ ಅವ್ರಿಗೆ ದ್ರೋಹ ಮಾಡ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತದೆ. ಬಟ್ ಇಲ್ಲಿ ಲಕ್ಷ್ಮಿ ಮಾತ್ರ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು, ಗೆಲ್ತೀವಿ ಅಂತಾನೆ ಅಂದ್ಕೊಂಡು ಬರಲಿಲ್ಲ. ಆದರೆ ಗಂಡ ಹೆಂಡತಿಯಾಗಿ ಹೋಗ್ತಿದ್ವಿ. ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ರೀತಿಯೇ ಅನ್ನಿಸ್ತದೆ. ತುಂಬಾ ಖುಷಿ ಆಗ್ತದೆ. ಇನ್ನು ಮುಂದೆ ನಾವು ಕೂಡ ಎಲ್ಲ ಗಂಡ ಹೆಂಡತಿ ಥರ ಇರ್ಬೋದು ಅಂತ ಖುಷಿ ಆಗ್ತದೆ. ಇದನ್ನು ಮಾತಿನಲ್ಲಿ ವರ್ಣಿಸೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ. ಐ ಲವ್ ಯು ವೈಷ್ಣು ಅಂತ ಹೇಳ್ಬಿಡ್ತಾಳೆ. ಇದರಿಂದ ಕೀರ್ತಿಗೆ ಶಾಕ್ ಆಗ್ತದೆ, ಜೊತೆಗೆ ಅವಳಿಗೆ ಸಿಟ್ಟು ಬರ್ತದೆ. ಹೋಗಿ ಹಂಗಾಮನೆ ಕ್ರಿಯೇಟ್ ಮಾಡೋಣ ಅನ್ಸುತ್ತೆ. ಬಟ್ ಏನೂ ಕೂಡ ಅಸಾಧ್ಯ ಆಗತ್ತೆ ಕೂಡ. ನಂತರ ಮನೆಗೆ ಬರ್ತದಾಗಿ ಕೀರ್ತಿಗೆ ವೈಷ್ಣವ್ ಹೇಳಿದ ಮಾತುಗಳು, ಇವ್ರಿಗೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ, ಏನು ಬೇಕಿದ್ರು ರೆಡಿ ಆಗಿದ್ದೀನಿ, ಅವ್ರು ನನಗೆ ಸ್ಪೆಷಲ್, ಯಾರಿದ್ರು ಹೋದ್ರು ಯಾವುದು ಕೂಡ ಮುಖ್ಯ ಅಲ್ಲ. ಲಕ್ಷ್ಮಿ ಅವರು ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ, ಅವ್ರಿಗೋಸ್ಕರ ನನಗೇನು ಮಾಡೋಕ್ಕೂ ರೆಡಿ ಅಂತ ಹೇಳಿದ್ದು. ಇದೆಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದೆ. ಕೀರ್ತಿ ಹುಚ್ಚಿ ಥರ ಆಡ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ. ಬಟ್ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಜೊತೆ ನಾವು ಗೆದ್ದಿದ್ದು, ಜೊತೆಗೆ ಅಲ್ಲಿ ನಾವಿಬ್ಬರು ಕೂಡ ಎಷ್ಟು ಚೆನ್ನಾಗಿದ್ವಿ ಅಂತ ಅಂದದ್ದು, ಜೊತೆಗೆ ದಂಪತಿಗಳು ಸೂಪರ್ ದಂಪತಿಗಳಾಗಿ ಸೆಲೆಕ್ಟ್ ಆಗಿದ್ದು, ನಾವಿಬ್ಬರು ಕೂಡ ಬೆಸ್ಟ್ ಗಂಡ ಹೆಂಡತಿ ಅಂತ ಹೇಳಿದ್ದು, ಇದೆಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಖುಷಿ ಪಡ್ತಿದ್ದಾಳೆ. ಜೊತೆಗೆ ಇಷ್ಟು ದಿನ ನಮ್ಮ ನಡುವೆ ಆ ಒಂದು ಬಾಂಧವ್ಯ ಇರಲಿಲ್ಲ, ಆದರೆ ಇನ್ನು ಮುಂದೆ ನಾವು ಕೂಡ ದಂಪತಿಗಳಾಗಿ ಚೆನ್ನಾಗಿರಬಹುದು. ನಾನು ಇಂಥ ಒಂದು ದಿನ ಬರುತ್ತೆ ಇಷ್ಟು ಬೇಗ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಪದೇ ಐ ಲವ್ ಯು ಹೇಳ್ತಿದ್ದಾಳೆ. ಈ ಒಂದು ಐ ಲವ್ ಯು ವೈಷ್ಣವ್ಗೆ ಇರಿಟೇಟ್ ಆಗ್ತಿದೆಯೋ ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಬಟ್ ಕಸವಿಸಿ ಅಂತೂ ಖಂಡಿತವಾಗಿ ಆಗ್ತದೆ. ಇದೆಲ್ಲ ಈ ಕಡೆ ಆಗ್ತಿದ್ರೆ ಆ ಕಡೆ ಕಾವೇರಿ ಅವ್ರಿಗೆ ತುಂಬಾ ಸಿಟ್ಟು ಬರ್ತದೆ. ಪ್ರತಿ ಬಾರಿ ಅವರೇ ಒಂದು ಪ್ರಶಸ್ತಿಯನ್ನು ಗೆಲ್ತಾ ಇದ್ರು. ಆದರೆ ಈ ಬಾರಿ ಮಗ ಮತ್ತು ಸೊಸೆಗೆ ಹೋಯಿತು ಕೂಡ. ಅದ್ರ ಜೊತೆಗೆ ಅವರಿಬ್ಬರು ಬೆಸ್ಟ್ ಕಪಲ್ ಅಂತ ಕೂಡ ಅನಿಸ್ಕೊಂಡ್ರು. ಅವ್ರ ಇಂಟೆನ್ಷನ್ ಇದ್ದದ್ದು ಮಗ ಮತ್ತು ಸೊಸೆನ ದೂರ ಮಾಡಬೇಕು ಅಂತ. ಆದರೆ ಅದು ಎಲ್ಲವೂ ಕೂಡ ಉಲ್ಟಾ ಹೊಡೆದಿದ್ದೆ. ಅವ್ರಿಗಿರೋ ಪ್ರಶಸ್ತಿನ ಕೂಡ ಅವರು ಕಿತ್ಕೊಂಡ್ಬಿಟ್ರು. ಇದು ಯಾವುದನ್ನು ಸಹಿಸೋಕ್ಕಾಗ್ದಿರೋ ಕಾವೇರಿಯವರು ಪ್ರಶಸ್ತಿನ ಕೆಳಗಡೆ ಬಿಸಾಡೇ ಬಿಡ್ತಾರೆ, ಹೊರತು ಚೂರಾಗ್ಬಿಡುತ್ತೆ. ಒಂದೇ ದಿನಕ್ಕೆ ಪ್ರಶಸ್ತಿ ನುಚ್ಚುನೂರಾಗಿ ಹೋಗುತ್ತೆ. ಈ ಒಂದು ಸೌಂಡ್ಗೆ ಮನೆಯವರೆಲ್ಲ ಬರ್ತಾರೆ, ಏನಾಯಿತು ಅಂತ ನೋಡಿ ಗಾಬರಿ ಆಗ್ತಿದ್ದಾರೆ. ಪ್ರಶಸ್ತಿ ಹೊಡೆದೋಗಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಕೃಷ್ಣ ಅವರು ಏನು ಮಾಡಿದೆ ಕಾವೇರಿ ನೀನು ಅಂತ ಕೇಳ್ತಿದ್ರೆ, ಅದು ಮಗ ಸೊಸೆ ಗೆದ್ದಿದ್ದ ಪ್ರಶಸ್ತಿ ಅಲ್ವಾ, ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ನೋಡ್ತಿದ್ದೆ, ಜಾರಿ ಕೆಳಗಡೆ ಬಿದ್ದು ಒದ್ದೋಯ್ತು ಅಂತ ಹೇಳ್ತಿದ್ದಾರೆ. ನೀವೇ ಹೊಡೆದಾಕ್ಬಿಟ್ರಿ ಅನಿಸುತ್ತೆ ಅಲ್ವಾ ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನು, ಅದಕ್ಕೆ ಬೇಕು ಅಂತಲೇ ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ. ಅದನ್ನು ನೋಡಿ ತುಂಬಾ ಎಮೋಷ್ನಲ್ ಆಗ್ತಾಳೆ ಲಕ್ಷ್ಮಿ. ಮತ್ತು ವೈಷ್ಣವ್ ಇಬ್ಬರು ಕೂಡ ಎಮೋಷ್ನಲ್ ಆಗ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಎಮೋಷ್ನಲ್ ಆಗ್ತಿದ್ದಾಳೆ ಅಂತ ವೈಷ್ಣವ್ಗೆ ತುಂಬ ಬೇಜಾರಾಗ್ತಿದೆ, ಅಳುತ್ತಿದ್ದಾಳೆ. ಬಿಕಾಸ್ ಇದು ನಿಮಗೋಸ್ಕರ ಅಂತ ಆ ಒಂದು ಪ್ರಶಸ್ತಿನ ಇಲ್ಲಿ ವೈಷ್ಣವ್ ಡೆಡಿಕೇಟ್ ಮಾಡಿದ್ದ. ಅದಕ್ಕೋಸ್ಕರ ಇಲ್ಲಿ ಅವಳು ತುಂಬ ಎಮೋಷ್ನಲ್ ಆಗ್ತಿದ್ದಾಳೆ. ಇದನ್ನು ಅರ್ಥ ಮಾಡ್ಕೊಂಡಂಥ ಸುಪ್ರೀತಾ, ನೋಡು ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ, ಪ್ರಶಸ್ತಿ ಒಡೆದೋಗಿರ್ಬೋದು, ಆದರೆ ನಿಮ್ಮ ಹೆಸರು ಇದೆ, ಜೊತೆಲೇ ಇದೆ, ಯಾರು ಕೂಡ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟು ನೀವು ಏನೇ ಮಾಡಿದ್ರು ವೈಷ್ಣವ್ ಮತ್ತು ಲಕ್ಷ್ಮಿನ ದೂರ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಅರ್ಥ ಮಾಡಿಸೋಕ್ಕೆ ಮುಂದಾಗ್ತಿದ್ದಾರೆ ಸುಪ್ರೀತಾ. ಮರುದಿನ ಯುಗಾದಿ ಹಬ್ಬದ ಸಂಭ್ರಮ. ಅದಕ್ಕೂ ಮುನ್ನ ಇಲ್ಲಿ ಲಕ್ಷ್ಮಿ ತುಂಬ ಬೇಜಾರು
ಓಡಾಡ್ತಿರೋದನ್ನು ನೋಡೋಕ್ಕಾಗ್ದಿರೋ ವೈಷ್ಣವ್ ಈ ಕಡೆ ಪ್ರಶಸ್ತಿನ ತಗೊಂಡು ಹೇಗಾದರೂ ಮಾಡಿ ಅಂಟಿಸ್ಲೇಬೇಕು ಅಂತ ಅಂಟಿಸ್ತದಾನೆ. ಇದನ್ನು ನೋಡಿ ಸುಪ್ರೀತಾ ಅವರು ಎಷ್ಟು ಚೆನ್ನಾಗಿ ಅಂಟಿಸ್ತಿದೆಯಾ, ನಿನ್ನ ಹೆಂಡತಿಗೆ ಬೇಜಾರು ಆಗಬಾರ್ದು ಅಂತ, ಇದನ್ನೇನಾದರೂ ನೋಡಿದ್ರೆ ನಿನ್ನ ಹೆಂಡತಿ ಕುಡಿದು ಕುಪ್ಪಳಿಸ್ಬಿಡ್ತಾಳೆ ಅಂತ ಹೇಳ್ತಾರೆ. ಫೈನಲಿ ಪ್ರಶಸ್ತಿ ರೆಡಿ ಆಗುತ್ತೆ. ನಿಮ್ಮಿಬ್ಬರನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ, ಇದೇ ರೀತಿ ಯಾವಾಗಲೂ ಕೂಡ ನೀವು ಅಂಟ್ಕೊಂಡಿರ್ತೀರಾ ಅಂತ ಹೇಳಿ ಕಾವೇರಿ ಅವ್ರಿಗೆ ಟಾಂಗ್ ಕೊಟ್ಟು ಸುಪ್ರೀತಾ ಮಾತಾಡ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗಂತೂ ತಲೆ ಬಿಸಿ ಆಗಿದೆ. ಮಗನ್ನ ಈ ಒಂದು ನಡವಳಿಕೆನ ಅವರಿಂದ ನೋಡೋಕ್ಕಾಗ್ತಿಲ್ಲ. ಅದರ ನಡುವೆ ಈ ಕಡೆ ನೋಡಿದ್ಯಾಣ, ಅವನು ಹೇಗೆ ಸ್ಟೇಜ್ ಮೇಲೆ ಅವಳ ಖುಷಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅನ್ನೋ ಈ ಹುಡುಗ ಅದೇ ರೀತಿ ನಡ್ಕೋತಿದ್ದಾನೆ ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅವಳಿಗೆ ಬಿಗ್ ಶಾಕ್ ಆಗಿದೆ, ಬಿಗ್ ಸರ್ಪ್ರೈಸ್ ಆಗಿದೆ. ವೈಷ್ಣವ್ ಕೈಯಲ್ಲಿ ಆ ಒಂದು ಟ್ರೋಫಿನ ನೋಡ್ತಿದ್ದಾಗೆ ಅವಳಿಗೆ ಖುಷಿ ಆಗಿಬಿಡುತ್ತೆ. ಹೋಗಿದ್ದೆ ತನ್ನ ಗಂಡನ ಅಪ್ಕೊಂಡು ತುಂಬಾ ಥ್ಯಾಂಕ್ಸ್, ಐ ಲವ್ ಯು ವೈಷ್ಣವ್ ಅವರೇ, ನನ್ನ ಖುಷಿಗೋಸ್ಕರ ಎಷ್ಟೆಲ್ಲ ಮಾಡಿ ಹೇಗೆ ರೆಡಿ ಮಾಡಿದ್ರಿ ಅಂತ ಹೇಳಿ ಖುಷಿ ಪಡ್ತಿದ್ರೆ, ನೀವೇ ರೀತಿ ಉಬ್ಬರಿಸ್ಕೊಂಡು ಹೋಗೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾನೆ. ಇವಾಗ ಖುಷಿ ಆಯಿತಾ ಅಂತ ಹೇಳಿದ್ದಕ್ಕೆ ಖಂಡಿತ ಖುಷಿ ಆಯಿತು ಅಂತ ಹೇಳಿ ಆ ಒಂದು ಟ್ರೋಫಿನ ಮುತ್ಕೊಡ್ತಿದ್ದಾಳೆ. ಇದಕ್ಕೆಲ್ಲ ಆಗ್ತಿದ್ರೆ ಆ ಕಡೆ ಕೀರ್ತಿ ತನ್ನ ವೈಷ್ಣವ್ಗೆ ಲಕ್ಷ್ಮಿ ಥರ ಇದ್ರೇ ಇಷ್ಟ ಆಗುತ್ತೆ, ನಾನು ಕೂಡ ಅದೇ ರೀತಿ ಇರ್ತೀನಿ ಅಂತ ಅಂದ್ಕೊಂಡು ಲಕ್ಷ್ಮಿ ಹೇಗೆ ರೆಡಿ ಆಗ್ತಾಳೋ ಅದೇ ರೀತಿ ರೆಡಿಯಾಗಿ ಯುಗಾದಿ ಹಬ್ಬದೊಂದು ವೈಷ್ಣವ್ ಮನೆಗೆ ಬಂದಿದ್ದಾಳೆ. ಲಕ್ಷ್ಮಿನ ನೋಡಿದ್ದೆ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಕೇಳ್ತಿದ್ರೆ, ನೀವು ಯಾಕೆ ಈ ರೀತಿ ಬಂದಿದ್ರಾ ಅಂತ ಕೇಳಿದಾಗ, ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ನೀವು ಚೆನ್ನಾಗಿ ಕಾಣಿಸ್ತಿದ್ಯೋ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನೋ, ಸರಿ ಹೋಗ್ಬಿಟ್ಟು ಅತ್ತೆನೇ ಕೇಳೋಣ ಅಂತ ಹೇಳ್ತಿದ್ರೆ, ಏನು ಅತ್ತೆಗಿತ್ತೆ ಅಂತ, ಯಾಕೆ ಇವಳು ಈ ರೀತಿ ನಡ್ಕೋತಿದ್ದಾಳೆ ಅಂತ ಲಕ್ಷ್ಮಿಗೆ ಕಸವಿಸಿ ಆಗ್ತದೆ. ಎಳ್ಕೊಂಡು ಬಂದಿದ್ದೆ. ಆಲ್ರೆಡಿ ಹಾಲಲ್ಲಿ ಕೃಷ್ಣ, ಕಾವೇರಿ ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಇರ್ತಾರೆ. ಅಯ್ಯೋ ಮಾವ ಹ್ಯಾಪಿ ಯುಗಾದಿ. ಹೌದು ಅತ್ತೆ ಮಾವ, ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದೀವಿ, ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಕೇಳ್ತಿರೋ ಕೀರ್ತಿನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ರೆ, ಈ ಕಡೆ ಲಕ್ಷ್ಮಿ ಅಂತೂ ಉರ್ದು ಹೋಗ್ತಿದ್ದಾಳೆ. ಏನು ಮಾತಾಡ್ತಿದ್ರ ಕೀರ್ತಿ ಅವರೇ, ನೀವು ಯಾಕೆ ನನ್ನತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಕರೀತಿದ್ರ, ನೀವ್ಯಾಕೆ ಈ ರೀತಿ ಬಂದಿದ್ರ, ನೀವು ಯಾವತ್ತೂ ಕೂಡ ಈ ರೀತಿ ರೆಡಿನೇ ಆಗೋದಿಲ್ಲ ಅಲ್ವಾ, ನೀವ್ಯಾಕೆ ಈ ರೀತಿ ಕಾಣಿಸ್ಕೊತಿದ್ದಾರೆ, ಜೊತೆಗೆ ಯಾಕೆ ಅತ್ತೆ ಮಾವ ಅಂತ ಕರೆದು ಕೇಳ್ತಿದ್ರ, ನನ್ನ ಜೊತೆ ಯಾಕೆ ನಿಮ್ಮನ್ನು ಹೋಲಿಸ್ಕೊತಿದ್ರ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾಳೆ. ಈ ಕಡೆ ವೈಷ್ಣವ್ಗೆ ಕೀರ್ತಿ ಇನ್ಯಾವ ಹುಚ್ಚಾಟ ಮಾಡೋಕೆ ಬಂದಿದ್ದಾಳು, ಏನು ಮಾಡಿಬಿಡ್ತಾಳೋ ಅನ್ನೋ ಗಾಬರಿ. ಈ ಕಡೆ ಕಾವೇರಿ ಅವ್ರಿಗೆ ಇನ್ನೇನು ಎಡವಟ್ಟು ಮಾಡಿ ಇನ್ಯಾವ ರೀತಿ ಇವರಿಬ್ಬರನ್ನ ಒಂದು ಮಾಡ್ತಾಳು ಅನ್ನೋ ಗಾಬರಿ. ಹಾಗಿದ್ರೆ ಫೈನಲಿ ಕೀರ್ತಿ ಮತ್ತೊಂದು ಟ್ವಿಸ್ಟ್ ಕೊಡೋದ್ರ ಜೊತೆಗೆ ಲಕ್ಷ್ಮಿಗೆ ಮತ್ತೆ ಶಾಕ್ ಕೊಡ್ತಾಳೆ. ಆದರೆ ಲಕ್ಷ್ಮಿಗೆ ಆಲ್ರೆಡಿ ಗೊತ್ತಿದೆ ಕೀರ್ತಿ ವೈಷ್ಣವನ ಇಷ್ಟಪಟ್ಟಿದ್ರು ಅನಿಸುತ್ತೆ, ಅದಕ್ಕೋಸ್ಕರನೇ ನಾವಿಬ್ಬರು ಜೊತೇಲಿ ಇರೋದನ್ನು ಆಕೆ ಸಹಿಸ್ತಾ ಇಲ್ಲ ಅಂತ. ಹಾಗಿದ್ರೆ ಯುಗಾದಿ ಹಬ್ಬದ ಸಂಭ್ರಮದಂದು ಒಂದು ಒಳ್ಳೆಯ ಅತಿಥಿ ಬರ್ತಿದ್ದಾರೆ. ಆ ಅತಿಥಿ ಗೆಸ್ಟ್ ಯಾರಾಗಿರ್ಬೋದು? ಗೊಂಬೆ ಮತ್ತು ಚಿನ್ನುನೇ ಈ ಒಂದು ಅತಿಥಿಯಾಗಿ ಲಕ್ಷ್ಮೀ ಬಾರಮ್ಮಗೆ ಅಕ್ಕ ತಂಗಿರ ಸ್ಥಾನದಲ್ಲಿ ನಿಂತ್ಕೊಂಡು ಅತಿಥಿಯಾಗಿ ಬರ್ತಿದ್ದಾರೆ. ಯಾರು ಬರಬಹುದು, ಯಾವ ಒಂದು ಅತಿಥಿ ಜೊತೆಗೆ ಬಿಗ್ ಟ್ವಿಸ್ಟ್ ಕಾದಿದೆ, ಏನಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.